ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕೆಲವೊಂದಿಷ್ಟು ರಸ್ತೆ ಸಂಚಾರಿ ಚಿಹ್ನೆಗಳು ಜೊತೆಗೆ ಕೆಲವೊಂದು ಪ್ರಶ್ನೋತ್ತರಗಳು ಕೇಳ್ತಾರೆ. ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಯಾಕಂದರೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಶ್ನೋತ್ತರಗಳು ಬಹಳ ಮಹತ್ವ ಪಡೆದಿರ್ತವೆ. ಬಹಳಷ್ಟು ಅಂದರೆ 1 ನಂಬರು, ಅರ್ಧ ನಂಬರು ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಕೆಲವು ನಾವು ಫ್ರೀ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡಿದ್ರೆ ನಮಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ನೋಡ್ಕೊಳ್ಳೋಣ. ಸ್ವಲ್ಪ ಸಿಗ್ನಲ್ ನೋಡಿಕೊಂಡು ಆಮೇಲೆ ಪ್ರಶ್ನೋತ್ತರಗಳು ನೋಡೋಣ. ನೋಡ್ಬೋದು. ಸ್ಟಾಪು, ಸಿಗ್ನಲ್, ನಿಲ್ಲಿಸಿ, ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ, ದಾರಿ ಕೊಡಿ, ಏಕಮುಖ ಸಂಚಾರ, ಯುವತಿರು ನಿಷೇಧಿಸಿದೆ, ಚಿತ್ರಗಳು ಇದ್ದಾವೆ. ಜೊತೆಗೆ ಅದರ ಆನ್ಸರ್ ಕನ್ನಡದಲ್ಲಿದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೋತ್ತರಗಳು ಕೂಡ ಇರ್ತವೆ, ಅವು ಸ್ವಲ್ಪ ಇಂಪಾರ್ಟೆಂಟೇ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಗೆ ಈ ಒಂದು ಟ್ರ್ಯಾಕ್ ಟೆಸ್ಟಿಗೆ ಹೋಗ್ತೀವಲ್ಲ, ಅಲ್ಲಿ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಫ್ರೀ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ನಾನು ಬಹಳಷ್ಟು ವೀಡಿಯೋಗಳು ಕೂಡ ಮಾಡಿದ್ದೀನಿ, ಸಿಗ್ನಲ್ ವೀಡಿಯೋಗಳು. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಆ ಸಿಗ್ನಲ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳುತ್ತೆ. ನೋಡ್ಕೊಳ್ಳಿ. ಕಡ್ಡಾಯವಾಗಿ ಹಾರನ್ ಮಾಡಿ, ಕಡ್ಡಾಯವಾಗಿ ಬಲಕ್ಕೆ ತಿರುಗಿ, ಈ ಥರ ಬ್ಲೂ ಕಲರ್ ಏನು ಬರುತ್ತಲ್ವ ಅದು ಕಂಪಲ್ಸರಿ ಅಂತ ಇರುತ್ತೆ, ಕಡ್ಡಾಯವಾಗಿ ಅಂತ ಇರುತ್ತೆ. ರೆಡ್ ಕಲರಲ್ಲಿ ಬರುತ್ತೆ, ಅದು ಸೂಚನೆ ಇರುತ್ತೆ. ನೋಡಿ, ರೈಟ್ ಬಲ ತಿರುವು, ಎಡ ಏರು ರಸ್ತೆ, ಬಲ ಹೇರ್ ಪಿನ್ ಬೆಂಡ್, ಹೆಚ್ಚಿನ ಭಾರದ ಮಿತಿ, ಬಲ ಬದಿ ರಸ್ತೆ, ಮುಖ್ಯ ರಸ್ತೆ ಮುಂದಿದೆ, ವೃತ್ತಾಕಾರದ ತಿರುವು, ಈಗ ರಸ್ತೆ ಸಂಚಾರಿ ಚಿಹ್ನೆಗಳನ್ನು ಭಾಳಷ್ಟು ನಾವು ನೋಡಿದ್ದೀವಿ. ಪ್ರಶ್ನೋತ್ತರಗಳು ಸ್ವಲ್ಪ ನೋಡಿಲ್ಲ. ಪ್ರಶ್ನೋತ್ತರಗಳು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಭಾಳಷ್ಟು ಪ್ರಶ್ನೋತ್ತರಗಳಿದ್ದಾವೆ. ನಾವು ಒಂದು ಸ್ವಲ್ಪ ಇವಾಗ ಫಸ್ಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಎಲ್ಲ ಪ್ರಶ್ನೋತ್ತರಗಳು ಕೂಡ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ನೋಡೋಣ ಪ್ರಶ್ನೋತ್ತರಗಳು ಯಾವಂತಲ್ಲಿ. ಬನ್ನಿ, ಪ್ರಶ್ನೋತ್ತರಗಳು ಏನೇನು ಪ್ರಶ್ನೋತ್ತರಗಳು ಬರ್ಬೋದು ನಮ್ಮದು ಟ್ರ್ಯಾಕ್ ಟೆಸ್ಟಲ್ಲಿ, ಆಮೇಲೆ ರಸ್ತೆ ಸಂಚಾರಿ ಚಿಹ್ನೆಗಳನ್ನು ಯಾವ ಥರ ಪ್ರಶ್ನೋತ್ತರಗಳು ಬರ್ತಾವೆ ಅಂತಲ್ಲಿ ಬನ್ನಿ ನೋಡೋಣ ಪ್ರಶ್ನೋತ್ತರಗಳು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರಶ್ನೋತ್ತರಗಳು ಯಾವ ಥರ ಕೊಡ್ತಾರೆ ಅಂತೇಳಿ ನೋಡಿ. ಪ್ರಶ್ನೆ ಬಂದು, ಪಾದಚಾರಿ ರಸ್ತೆ ದಾಟಿನ ಹತ್ತಿರ ಪಾದಚಾರಿಯು ರಸ್ತೆಯನ್ನು ದಾಟಲು ಕಾಯುತ್ತಿರುವಾಗ ನೀವು ಮಾಡಬೇಕಾದದ್ದು ಅಂದರೆ, ಪ್ಯಾಸೆಂಜರ್ ಏನು ಜನ ಏನಿದ್ದಿರ್ತಾರೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಅವನು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅಂಥ ಟೈಮಲ್ಲಿ ನಿಮ್ಮ ಗಾಡಿಯಲ್ಲಿ ಬರ್ತಾ ಇರ್ತಿದ್ದಾರೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತೇಳಿ ಪ್ರಶ್ನೆ. ಅಲ್ಲಿ ನಮ್ಗೆ ಟ್ರ್ಯಾಕ್ ಟೆಸ್ಟಲ್ಲಿ ಇರ್ತದೆ 3-4 ಆನ್ಸರ್ಗಳು ಇರ್ತವೆ. ಅದರ ಸರಿಯಾದ ಆನ್ಸರ್ ನಾವು ಟಿಕ್ ಮಾಡಬೇಕಾಗ್ತದೆ. ಇದರಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು, ವಾಹನವನ್ನು ನಿಲ್ಲಿಸಿ ಪಾದಚಾರಿಗಳು ದಾಟುವವರೆಗೆ ಕಾದು ಮುಂದೆ ಸಾಗಬೇಕು. ಈ ಒಂದು ಆನ್ಸರು ಸರಿಯಾದದಾಗಿರ್ತದೆ. ಇನ್ನೊಂದು 3 ಆನ್ಸರು ಇದೇ ಸೇಮ್ ಮಾಡಿರುತ್ತೆ, ಬಟ್ ಅದಕ್ಕೆ ಹತ್ತಿರವಾದ ಆನ್ಸರ್ ನಾವು ಟಿಕ್ ಮಾಡಬೇಕಾಗುತ್ತೆ. ಸರಿಯಾದ ಆನ್ಸರ್ ಇದಾಗಿರ್ತದೆ. ನೀವೆಲ್ಲ ನೋಡಿಕೊಂಡು ಅದು ನಿಮ್ಗೆ ಆನ್ಸರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. 1-2 ಸಲ ಕ್ವಶನ್ನ ಓದ್ಕೊಂಡು ನೀವು ನಿಧಾನಕ್ಕೆ ನೀಟಾಗಿ ಆನ್ಸರ್ ಮಾಡ್ಬೋದು. ನೋಡಿ, ನೆಕ್ಸ್ಟು ನೀವು ಕಿರಿದಾದ ಸೇತುವೆಯನ್ನು
ತಪ್ಪಿಸುತ್ತಿರುವಾಗ ಮತ್ತೊಂದು ವಾಹನವು ಸೇತುವೆಯ ವಿರುದ್ಧ ಬದಿಯಲ್ಲಿ ಪ್ರವೇಶಿಸುತ್ತಿರುವಾಗ ನೀವೇನು ಮಾಡಬೇಕು ಅಂದರೆ ಚಿಕ್ಕದು ಬ್ರಿಡ್ಜ್ ಇರುತ್ತೆ, ಅಲ್ಲಿ ನೀವು ಹೋಗ್ತಾ ಇರ್ತೀರಿ, ಅದರಿಂದ ಒಂದು ಗಾಡಿ ಬರುತ್ತೆ, ಅಂದರೆ ಆ ಬ್ರಿಡ್ಜ್ ಮೇಲೆ ಒಂದು ಗಾಡಿ ಪಾಸ್ ಆಗೋಕ್ಕೆ ಸ್ಥಳಾವಕಾಶ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಮುಂಬರುತ್ತಿರುವ ವಾಹನವು ಸೇತುವೆಯನ್ನು ದಾಟುವವರೆಗೆ ಕಾದು ನಿಂತು ನಂತರ ನೀವು ಮುಂದೆ ಚಲಿಸಬೇಕು. ಅಂದರೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಎದುರುಗಡೆ ಬರುವ ಗಾಡಿಗೆ ಹೋಗೋಕ್ಕೆ ಬಿಟ್ಟು ನೀವು ಅಲ್ಲಿ ನಿಂತ್ಕೊಂಡು ಆ ಗಾಡಿ ಹೋಗಿದ ಮೇಲೆ ನೀವು ಹೋಗಬೇಕು ಅಂತಂದರೆ ಈ ಒಂದು ಡ್ರೈವಿಂಗಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಅಂತೇಳಿ ಈ ಒಂದು ಇದರಲ್ಲಿ ಇದು ತಿಳಿದು ಬರ್ತಾ ಇದೆ. ಸೊ ನೋಡಿ ನೆಕ್ಸ್ಟ್, ವಾಹನವು ಅಪಘಾತಕ್ಕೊಳಗಾಗಿ ವ್ಯಕ್ತಿಯನ್ನು ಗಾಯಗೊಳಿಸಿದಾಗ ನಿಮ್ಮ ಕರ್ತವ್ಯವನ್ನು, ಗಾಡಿ ಏನಾದರೂ ಟಚ್ ಆಗಿದ್ದಾಗ ಪ್ಯಾಸೆಂಜರ್ ಏನಾದರೂ ಸೊ ಡ್ಯಾಮೇಜ್ ಅಂದರೆ ಗಾಯ ಆಗಿದ್ದರೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತೇಳಿ ಸಮಂಜಸವಾದ ಎಲ್ಲ ಕ್ರಮಗಳನ್ನು ಕೈಗೊಂಡು ಗಾಯಾಳು ವ್ಯಕ್ತಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸುವುದು ಮತ್ತು 24 ಗಂಟೆಗಳೊಳಗೆ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡುವುದು. ಸೊ ಅವ್ರಿಗೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಆಗಿರ್ತದೋ ಅವರಿಗೆಲ್ಲ ಫಸ್ಟ್ ಏಡ್ ಇದು ಮಾಡಿಸಿ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿಸಿ ನೀವು 24 ಅವರ್ಸ್ ಒಳಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾಯಿತು ಅಂತೇಳಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಸೊ ನೋಡಿ ನೆಕ್ಸ್ಟು, ಒಂದು ರಸ್ತೆಯು ಒನ್ ವೇ ಎಂದು ಸೂಚಿಸಲ್ಪಟ್ಟಿರುವಾಗ ಏನು ಮಾಡಬೇಕು ಅಂದರೆ ಒಂದು ರೋಡು ಒನ್ ವೇ ಅಂತ ಇರುತ್ತದೆ, ಎಲ್ಲ ಜಸ್ಟ್ ಹೋಗೋ ಗಾಡಿಗಳು ಮಾತ್ರ ಇರುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕು ಅಂದರೆ ಹಿಮ್ಮುಖವಾಗಿ ಚಾಲನೆ ಮಾಡಬಾರ್ದು. ಒನ್ ವೇ ಅಂತೇಳಿ ಗೊತ್ತಾಗಿದೆ, ಒನ್ ವೇದಾಗ ಜಸ್ಟ್ ಹೋಗೋ ಮಾತ್ರ ಇರ್ತವೆ, ಆವಾಗ ನೀವು ಅಲ್ಲಿ ಆ ರೋಡಲ್ಲಿ ರಿವರ್ಸ್ ಬರೋ ಹಾಗಿಲ್ಲ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ನಿಮ್ಮ ಮುಂದಿರುವ ವಾಹನವನ್ನು ಹೇಗೆ ಓವರ್ಟೇಕ್ ಮಾಡಬೇಕು, ನಿಮ್ಮ ಮುಂದಿನ ಗಾಡಿಗೆ ನೀವು ಓವರ್ಟೇಕ್ ಯಾವ ಥರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ 3-4 ಆನ್ಸರ್ ಇರ್ತವೆ, ಅಲ್ಲೇನು ಕೇಳಿರ್ತಾರೆ ಲೆಫ್ಟಿಂದ ಹೋಗ್ಬೇಕಾ, ರೈಟಿಂದ ಹೋಗ್ಬೇಕಾ, ಹಾರನ್ ಮಾಡ್ಬೇಕಾ, ಒಂದು 3-4 ಆನ್ಸರ್ ಇರ್ತವೆ, ಆದರೆ ಇದೊಂದು ಸರಿಯಾದ ಆನ್ಸರ್ ಇರುತ್ತೆ. ಸೊ ಸರಿಯಾದ ಆನ್ಸರ್ ಬಂದು ವಾಹನದ ಬಲಬದಿಯ ಮುಖಾಂತರ ಮಾತ್ರ ಓವರ್ಟೇಕ್ ಮಾಡಬೇಕು. ಒಂದು ವಾಹನವು ಮಾನವರಹಿತ ಅನ್ಗಾರ್ಡೆಡ್ ರೈಲ್ವೆ ಕ್ರಾಸಿಂಗನ್ನು ಸಮೀಪಿಸಿದ್ದು ಕ್ರಾಸು ಮಾಡುವ ಮೊದಲು ವಾಹನ ಚಾಲಕರು ಮಾಡಬೇಕಾದದ್ದು ಏನು? ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಬಟ್ ಅಲ್ಲಿ ಗಾಡಿ ಏನಿರಲ್ಲ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಅಲ್ಲಿ ಪ್ರಶ್ನೆ. ವಾಹನವನ್ನು ಎಡಬದಿಯಲ್ಲಿ ನಿಲ್ಲಿಸಿ, ಅಂದರೆ ಗಾಡಿ ಲೆಫ್ಟ್ ಸೈಡಲ್ಲಿ ನಿಲ್ಲಿಸಿ ಕೆಳಗಿಳಿದು ರೈಲ್ವೆ ಹಳಿ ಹತ್ರ ಹೋಗಿ ಲೆಫ್ಟ್ ಟು ರೈಟು ಏನಾದರೂ ರೈಲ್ವೆಗಳು ಬರ್ತಾಯಿದ್ದಾವ, ಗೂಡ್ಸ್ ಗಾಡಿ ಬರ್ತಾಯಿದ್ದಾವ, ಟ್ರಾಲಿಗಳು ಬರ್ತಾಯಿದ್ದಾವೆ ಅಂತೇಳಿ ಖಚಿತಪಡಿಸ್ಕೊಂಡು ನಂತರ ನಾವು ಹೋಗಬೇಕಾಗುತ್ತೆ. ಸಾರಿಗೆ ವಾಹನವನ್ನು ನೀವು ಹೇಗೆ ಗುರುತಿಸುವಿರಿ? ನೋಡಿ, ಸಾರಿಗೆ ವಾಹನ ನೀವು ಯಾವ ಥರ ಗುರುತಿಸ್ತೀರ ಅಂತ ಕೇಳ್ತಾರೆ. ಅಲ್ಲಿ ಏನು ಮಾಡಿರ್ತಾರೆ, ಕಲರಿಂದ ಗುರುತಿಸಿದ್ದೀರಾ, ಟೈರ್ಗಳಿಂದ ಗುರುತಿಸ್ತೀರಾ, ನಂಬರ್ ಪ್ಲೇಟಿಂದ ಗುರುತಿಸ್ತೀರಾ ಅಂತೇಳಿ ಈ ಥರ 3-4 ಆನ್ಸರ್ ಇದ್ದಿರ್ತವೆ. ಸೊ ಅದಕ್ಕೆ ಸರಿಯಾದ ಉತ್ತರ ವಾಹನದ ನೋಂದಣಿ ಫಲಕವನ್ನು ನೋಡ್ಕೇಸಿ ನಾವು ಇದು ಸಾರಿಗೆ ವಾಹನ ಅಂತೇಳಿ ಗುರುತು ಮಾಡ್ಕೊಳ್ತೀವಿ. ಸೊ ಕಲಿಕಾ ಅನುಜ್ಞಾನ ಪತ್ರದ ವಾಯ್ದೆ. ಸೊ ಇಲ್ಲಿ ಕಲಿಕಾ ಅನುಜ್ಞಾನ ಪತ್ರ ಅಂತಂದರೆ ಲರ್ನಿಂಗ್ ಲೈಸೆನ್ಸ್ ಇರುತ್ತಲ್ಲ, ಲರ್ನಿಂಗ್ ಲೈಸೆನ್ಸ್. ಸೊ ಅದರದ್ದು ವ್ಯಾಲಿಡಿಟಿ ಎಷ್ಟು ದಿನ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಅದರ ಸರಿಯಾದ ಆನ್ಸರ್ ಬಂದು 6 ತಿಂಗಳು ಆಗಿರುತ್ತೆ. ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದಿದ್ದಾಗ ಪಾದಚಾರಿಗಳು ಅಂದರೆ ರೋಡಲ್ಲಿ ಏನು ಪಾದಚಾರಿ ಮಾರ್ಗ ಏನು ಹಾಕಿರ್ತಾರೆ ಅಂದರೆ ಫುಟ್ಪಾತ್ ಥರ ಹಾಕಿರ್ತಾರಲ್ಲ, ಸೊ ಅಂಥ ಸಂದರ್ಭದಲ್ಲಿ ಇವರು ಪಾದಚಾರಿಗಳು ಯಾವ ಒಂದು ಸೈಡಲ್ಲಿ ನಡ್ಕೊಂಡು ಹೋಗಬೇಕು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಸೊ ಅಲ್ಲಿ 3-4 ಪ್ರಶ್ನೆ ಇರ್ತವೆ. ಸರಿಯಾದ ಉತ್ತರ ಬಂದು ರಸ್ತೆಯ ಬಲಬದಿಯಲ್ಲೇ ನಡೆಯಬೇಕು, ಅಂದರೆ ಬಲ ಸೈಡಿಗೆ ಅಂದ್ರೆ ರೈಟ್ ಸೈಡಿಗೆ ನಡ್ಕೊಂಡು ಹೋಗಬೇಕು ಅಂತೇಳಿ ಇಲ್ಲಿ ಆನ್ಸರ್ ಆಗುತ್ತೆ. ಯಾಕಂದರೆ ಅವ್ರದ್ದು ಅಂದರೆ ಒಂದು ಏನಿರ್ತಲ್ಲ ಫುಟ್ಪಾತ್ ಏನಾದ್ರು ಇರಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಯಾವ ಸೈಡಿಗೆ ನಡ್ಕೊಂಡು ಹೋಗಬೇಕು ಅಂತೇಳಿ ರಸ್ತೆಯ ಬಲಬದಿಯಲ್ಲಿ ಅಂತೇಳಿ ಹೇಳಿದ್ದಾರೆ ಇಲ್ಲಿ ಆನ್ಸರು. ಸೊ ನೋಡೋಣ ನೆಕ್ಸ್ಟ್, ತಡೆರಹಿತ ಮಾರ್ಗವನ್ನು ಅವಶ್ಯವಾಗಿ ಈ ವಾಹನಗಳಿಗೆ ನೀಡುವುದು, ಅಂದರೆ ನಾನ್ ಸ್ಟಾಪಾಗಿ ಹೋಗೋಕ್ಕೆ ಗಾಡಿಗಳಿಗೆ ಇಂಥ ಒಂದು
ಗಾಡಿಗಳಿಗೆ ನಾವು ರೋಡು ಬಿಟ್ಕೊಡ್ಬೇಕಾಗುತ್ತೆ. ಅಂದರೆ ಎಮರ್ಜೆನ್ಸಿದು ಏನು ಇರ್ತಾವಲ್ಲ ಗಾಡಿಗಳು, ಆಂಬುಲೆನ್ಸು ಮತ್ತು ಫೈರ್ ಸರ್ವಿಸ್ ವಾಹನಗಳು, ಕೆಲವೊಂದು ಟೈಮಲ್ಲಿ ಪೊಲೀಸರು ಸೈರನ್ ಗಿರನ್ ಹಾಕ್ಕೊಂಡು ಬಂದಿರ್ತಾರಲ್ಲ, ಸೊ ಎಮರ್ಜೆನ್ಸಿಗೆ ಹೋಗೋ ಇರ್ತವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ವಾಹನಗಳಿಗೆ ನಾವು ತಡೆರಹಿತ ಮಾರ್ಗ ಅವಶ್ಯವಾಗಿ ಮಾಡಿಕೊಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ವಾಹನಗಳಿಗೆ ದಾರಿ ಬಿಡುವ ಸಂದರ್ಭ. ಅಂದರೆ ನಿಮ್ಮ ಆಪೋಸಿಟ್ ಬರುವ ಗಾಡಿಗಳಿಗೆ ನೀವು ಯಾವ ಸೈಡಿಗೆ ರಸ್ತೆ ಬಿಡಬೇಕು ಅಂತೇಳಿ ಪ್ರಶ್ನೆಯಲ್ಲಿ. ಸೊ ನಮ್ಮ ಬಲಬದಿಯಲ್ಲಿ ನಾವು ರಸ್ತೆ ಬಿಡಬೇಕಾಗುತ್ತೆ, ನಿಮ್ಮ ಬಲಬದಿ. ಸೊ ನೆಕ್ಸ್ಟ್ ನೋಡಿ, ವಾಹನ ಚಾಲಕನು ತನ್ನ ವಾಹನವನ್ನು ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಬೇಕು. ನೋಡಿ, ನಾವು ಗಾಡಿ ಯಾವ ಟೈಮಲ್ಲಿ ಓವರ್ಟೇಕ್ ಮಾಡಬೇಕಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಸರಿಯಾದ ಆನ್ಸರ್ ಒಂದು, ಮುಂದಿನ ವಾಹನ ಚಾಲಕನು ಓವರ್ಟೇಕ್ ಮಾಡಲು ಕೈ ಸನ್ನೆ ನೀಡಿ ಅನುಮತಿ ನೀಡಿದ ನಂತರ. ನಾವು ಯಾವಾಗ ಓವರ್ಟೇಕ್ ಮಾಡ್ಬೇಕಂದ್ರೆ ಅವನೇನು ಮುಂದಿನ ಗಾಡಿ ಡ್ರೈವರ್ ಏನಿರ್ತಾನಲ್ಲ ಅವನು ನಮಗೆ ಸರಿ ಆಯಿತು ಹೋಗು ಅಂತೇಳಿ ಓವರ್ಟೇಕ್ ಮಾಡ್ಲಿಕ್ಕೆ ಕೈ ಸನ್ನೆ ಮಾಡಿದ ಮೇಲೆ ನಾವು ಓವರ್ಟೇಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ವಾಹನ ಚಾಲಕನು ತನ್ನ ವಾಹನವನ್ನು ರಸ್ತೆಯ ಮೇಲೆ ಚಾಲನೆ ಮಾಡಬೇಕಾಗಿರುವುದು. ಅಂದರೆ ಡ್ರೈವರು ಆ ರೋಡಲ್ಲಿ ಯಾವ ಸೈಡಿಗೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಕೇಳ್ತಾ ಇದ್ದೇನೆ. ಸೊ ಎಲ್ಲರಿಗೂ ಗೊತ್ತಿರೋದು ಇದು. ಸೊ ರಸ್ತೆಯ ಎಡಬದಿ ಲೆಫ್ಟ್ ಸೈಡಲ್ಲಿಂದ ನಾವು ಗಾಡಿ ಓಡಿಸ್ಬೇಕಾಗುತ್ತೆ. ವಾಹನವನ್ನು ರಾತ್ರಿ ವೇಳೆಯಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಾಗ ಏನು ಮಾಡಬೇಕು ಅಂದರೆ, ನಾವು ನೈಟ್ ಟೈಮಲ್ಲಿ ರೋಡಲ್ಲಿ ಗಾಡಿ ಏನಾದರೂ ಪಾರ್ಕಿಂಗ್ ಮಾಡಿದಾಗ ಏನು ಮಾಡಬೇಕು ಅಂಥೇಳಿ ಕೇಳಿದೆ ಇಲ್ಲಿ ಪ್ರಶ್ನೆ. ಸೊ ಪಾರ್ಕಿಂಗ್ ಲೈಟನ್ನು ಆನ್ ಮಾಡಿರಬೇಕು. ಫಾಗ್ ಲ್ಯಾಂಪನ್ನು ಉಪಯೋಗಿಸಿದ ಸಂದರ್ಭ. ಸೊ ಫಾಗ್ ಲ್ಯಾಂಪು ನಾವು ಯಾವ ಟೈಮಲ್ಲಿ ಉಪಯೋಗ ಮಾಡಬೇಕು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಮಂಜು ಇರುವ ಕಡೆ, ಕೆಲವೊಂದು ಟೈಮಲ್ಲಿ ಮಂಜು ಬೀಳ್ತಾ ಇರ್ತದಲ್ಲ ಕೆಲವೊಂದು ಸೈಡಲ್ಲಿ, ಅಂಥ ಟೈಮಲ್ಲಿ ಫಾಗ್ ಲೈಟ್ ಆನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಜೀಬ್ರಾ ಲೈನನ್ನು ನಿರ್ದಿಷ್ಟಪಡಿಸಿರುವುದು. ಜೀಬ್ರಾ ಲೈನ್ ಏನಕ್ಕೆ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ. ಸೊ ಜೀಬ್ರಾ ಲೈನ್ ಬಂದು ಪಾದಚಾರಿಗಳಿಗೆ ದಾಟೋಗೋಸ್ಕರ ಜೀಬ್ರಾ ಲೈನ್ ಮಾಡಿದ್ದಾರೆ. ಸೊ ಆಂಬುಲೆನ್ಸ್ ವಾಹನವು ಸಮೀಪ ಬರುತ್ತಿರುವಾಗ ಏನು ಮಾಡಬೇಕು ನಾವು ಅಂತ, ವಾಹನ ಚಾಲಕನು ತನ್ನ ವಾಹನವನ್ನು ಎಡಬದಿಗೆ ಸರಿಸಿ ಆಂಬುಲೆನ್ಸ್ ವಾಹನಕ್ಕೆ ಹೋಗಲು ದಾರಿಯನ್ನು ಸುಗಮಗೊಳಿಸಿಕೊಡಬೇಕು. ಸೊ ನೆಕ್ಸ್ಟ್ ನೋಡಿ, ಕೆಂಪು ಬಣ್ಣದ ಟ್ರಾಫಿಕ್ ಲೈಟ್ ಏನನ್ನು ಸೂಚಿಸ್ತದೆ. ನಮಗೆ ರೆಡ್ ಲೈಟ್ ಸಿಗ್ನಲ್ ಏನು ಬರ್ತದಲ್ವ, ಸೊ ಅದು ನಮ್ಗೆ ಏನು ಸೂಚಿಸ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಎಲ್ಲ 3-4 ಆನ್ಸರ್ ಕೊಟ್ಟಿರ್ತಾರೆ. ಸೊ ಅದ್ರಾಗ ಸರಿಯಾದ ಆನ್ಸರ್ ಯಾವುದಂತಲೇ ನಾವು ನಿಧಾನಕ್ಕೆ ಯೋಚನೆ ಮಾಡಿ ಕರೆಕ್ಟಾಗಿ ನಾವು ಆನ್ಸರ್ ಟಿಕ್ ಮಾಡಿದರೆ ನಮ್ಮ ನಂಬರ್ ಯಾವುದೂ ಕಟ್ಟಾಗಲ್ಲ, ಕರೆಕ್ಟಾಗಿ ಆನ್ಸರ್ ಬರ್ತವೆ. ನಾವು ಅಂದ್ಕೊಂಡಿದ್ದ ನಮ್ಗೆ ನಾವೇನು ಡ್ರೈವರ್ ಕಂಡಕ್ಟರ್ ಏನು ಅಪ್ಲಿಕೇಶನ್ ಹಾಕಿರ್ತೀವೋ, ಸೊ ನಮಗೆ ಎಲ್ಲರಿಗೆ ಇತ್ಲ ಜಾಸ್ತಿ ನಂಬರ್ ಬಂದು ನಮ್ಮದು ಡ್ಯೂಟಿ ಸೆಲೆಕ್ಷನ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆನ್ಸರ್ ನಾವು ಸರಿಯಾದ ಆನ್ಸರ್ ಟಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಸರಿಯಾದ ಆನ್ಸರ್ ವಾಹನವನ್ನು ನಿಲ್ಲಿಸೋದಕ್ಕೋಸ್ಕರ ಕೆಂಪು ಬಣ್ಣದ ಟ್ರಾಫಿಕ್ ಲೈಟು ಸೂಚನೆ ಕೊಡ್ತದೆ ಅಂತೇಳಿ. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ವಾಹನವನ್ನು ನಿಲ್ಲಿಸುವುದು. ಹಾಸ್ಪಿಟಲ್ ಬಾಗಿಲು ಏನಿರುತ್ತಲ್ಲ, ಹಾಸ್ಪಿಟಲ್ ಬಾಗಿಲು ಪಕ್ಕದಾಗ ನಾವು ಗಾಡಿ ನಿಲ್ಲಿಸೋದು ಸರಿನೋ ತಪ್ಪೋ ಈ ಥರ ಎಲ್ಲ ಒಂದು 3-4 ಆನ್ಸರ್ ಇರ್ತವೆ. ಸೊ ಅದು ಸರಿಯಾದದಲ್ಲ. ಜಾರುವ ರಸ್ತೆ ಚಿಹ್ನೆ ನೋಡಿದಾಗ ಚಾಲಕನು ಏನು ಮಾಡಬೇಕು ಅಂದರೆ, ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಜಾರುತ್ತೆ, ಅಂದರೆ ಕೆಸರೇನೋ ಆಗಿರುತ್ತೆ, ಡೌನ್ ಇರುತ್ತೆ, ಅಂಥ ಟೈಮಲ್ಲಿ ಗಾಡಿನ ಸ್ಲಿಪ್ ಹಾಕ್ಕೊಂಡು ಹೋಗ್ತಾ ಇರ್ತದೆ. ಅಂಥ ಟೈಮಲ್ಲಿ ಡ್ರೈವರ್ ಏನು ಮಾಡಬೇಕಂತೇಳಿ ಇಲ್ಲಿ ಪ್ರಶ್ನೆ. ಸೊ ಅಲ್ಲಿ ಗೇರನ್ನು ಬದಲಿಸಿ ವಾಹನದ ವೇಗವನ್ನು ಕಡಿಮೆ ಮಾಡೋದು. ನಮ್ಮ ಗಾಡಿ ಏನಾರು ಸ್ಪೀಡ್ ಇದ್ದರೆ ಆವಾಗ ನಾವು ಗೇರನ್ನು ಚೇಂಜ್ ಮಾಡಿಕೊಂಡು ಗೇರಲ್ಲಿ ಗಾಡಿ ಕಂಟ್ರೋಲ್ ಆಗೋ ರೀತಿ ಕಡಿಮೆ ಗೇರಲ್ಲಿ ಹಾಕ್ಕೊಂಡು ಸ್ಪೀಡ್ ಕಮ್ಮಿ ಮಾಡಿಕೊಂಡು ಕಂಟ್ರೋಲಾಗಿ ಹೋಗಬೇಕಾಗುತ್ತೆ ಅಂತೇಳಿ ಇಲ್ಲ ಒಂದು ಆನ್ಸರ್ ಇದೆ. ಸೊ ನೋಡಿಕೊಂಡು ನೀವು ಮಾಡ್ಕೋಬೋದು. ವಾಹನವನ್ನು ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಬಾರ್ದು. ನಾವು ಮುಂದೆ ಗಾಡಿ ಯಾವ ಟೈಮಲ್ಲಿ ಓವರ್ಟೇಕ್ ಮಾಡಬಾರ್ದು ಅಂತೇಳಿ, ಇತರರಿಗೆ ತೊಂದರೆಯಾಗುವ ಸಂದರ್ಭದಲ್ಲಿ ಅಥವಾ ಸಂಚಾರಕ್ಕೆ ಅಪಾಯ ಸಂಭವಿಸುವ ಸಂದರ್ಭದಲ್ಲಿ ನಾವು ಓವರ್ಟೇಕ್ ಮಾಡೋದ್ರಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಅಥವಾ ಓವರ್ಟೇಕ್ ಮಾಡೋದ್ರಿಂದ ಏನಾದರೂ
ಅಪಾಯ ಆಗುವ ಸಂಭವ ಇರುತ್ತೆ. ಅಂಥ ಮೂಮೆಂಟಲ್ಲಿ ನಾವು ಓವರ್ಟೇಕ್ ಮಾಡಬಾರ್ದು ಅಂತ. ತಿರುವನ್ನು ಸಮೀಪಿಸುತ್ತಿರುವಾಗ ಓವರ್ಟೇಕಿಂಗ್ ಮಾಡುವುದು. ಟರ್ನಿಂಗ್ ಬರೋ ಟೈಮಲ್ಲಿ ಟರ್ನಿಂಗಲ್ಲಿ ನಾವು ಓವರ್ಟೇಕ್ ಮಾಡುವುದು ಅಂತ ಒಂದು ಪ್ರಶ್ನೆ ಇದೆ. ಸೊ ಅಲ್ಲಿ ತಿರುವನ್ನು ಸಮೀಪಿಸಿದ ಓವರ್ಟೇಕ್ ಮಾಡುವಂತಿಲ್ಲ. ಅಂದರೆ ಓವರ್ಟೇಕ್ ಮಾಡಿದ್ರೆ ಅಲ್ಲಿ ಟರ್ನಿಂಗ್ ಇರುತ್ತೆ, ಸಡನ್ನಾಗಿ ಅದ್ರಗಳು ಗಾಡಿಗಳು ಬರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರುತ್ತೋ ಆಗುತ್ತಲ್ವ, ಅದಕ್ಕೋಸ್ಕರ ಇದಕ್ಕೆ ಅನುಮತಿ ಇಲ್ಲ ಅಂತ. ಕುಡಿದು ವಾಹನ ಚಾಲನೆ ಮಾಡುವುದು ಎಲ್ಲ ವಾಹನಗಳಲ್ಲೂ ನಿಷೇಧಿಸಿದೆ. ಡ್ರಿಂಕ್ ಮಾಡಿ ಗಾಡಿ ನಡೆಸೋದು ಎಲ್ಲ ವಾಹನಗಳಲ್ಲಿ ನಿಷೇಧ ಇದೆ. ಹಾರನನ್ನು ಯಾವ ಸಂದರ್ಭದಲ್ಲಿ ನಿಷೇಧಿಸಿದೆ? ಹಾರನ್ ಯಾವ ಜಾಗದಾಗ ಹೊಡಿಬಾರ್ದು ಅಂತೇಳಿ. ಸೊ ಆಸ್ಪತ್ರೆ ಮತ್ತು ನ್ಯಾಯಾಲಯ, ಹಾಸ್ಪಿಟಲ್ ಮತ್ತು ಕೋರ್ಟ್ಗಳ ಹತ್ತಿರ ಹಾರನ್ ಹೊಡಿಬಾರ್ದು. ಹಿನ್ನೋಟದ ಕನ್ನಡಿ, ರೇರೋ ವ್ಯೂ ಮಿರರ್ ಉಪಯೋಗ ಅಂದರೆ ನಮ್ಮ ರೈಟ್ ಸೈಡಿಗೆ ಏನು ಮಿರರ್ ಇರುತ್ತಲ್ಲ, ಆ ಒಂದು ಮಿರರು ಏನಕ್ಕೆ ಹಾಕಿರ್ತಾರೆ ಅಂತೇಳಿ. ಸೊ ಇಲ್ಲಿ ಸರಿಯಾದ ಅನ್ಸರ ಹಿಂದಿನಿಂದ ಬರುವ ಸಂಚಾರವನ್ನು ನೋಡೋಣ. ಅಂದರೆ ಹಿಂದಿನಿಂದ ಯಾವ್ಯಾವ ಗಾಡಿಗಳು ಬರ್ತಾ ಇದ್ದಾವೆ, ಓವರ್ಟೇಕ್ ಮಾಡ್ತಾ ಇದ್ದಾವೆ ಅನ್ನೋಂತ ನೋಡೋಗೋಸ್ಕರ ಆ ಒಂದು ಮಿರರ್ ಹಾಕಿರ್ತಾರೆ. ವಾಹನವು ಚಲಿಸುತ್ತಿರುವ ಸಂದರ್ಭದಲ್ಲಿ ಹತ್ತುವುದು ಮತ್ತು ಇಳಿಯುವುದು. ಗಾಡಿ ನನಗೆ ರನ್ ಆಗ್ತಾ ಇರ್ತದೆ, ಅಂಥ ಟೈಮಲ್ಲಿ ಗಾಡಿಯಲ್ಲಿ ಪ್ಯಾಸೆಂಜರ್ ಹತ್ಕೊಳ್ಳೋದು ಮತ್ತು ಇಳ್ಕೊಳ್ಳೋದು ಇದು ಒಂದು ಎಲ್ಲ ವಾಹನಗಳನ್ನು ಕೂಡ ನಿಷೇಧಿಸಿದೆ. ಗಾಡಿ ನಿಲ್ಲಿಸಿದಾಗ ಮಾತ್ರ ಹತ್ತಬೇಕು, ಇಳಿಯಬೇಕು. ರನ್ನಿಂಗ್ ಇದ್ದಾಗ ಹತ್ತಬಾರ್ದು ಮತ್ತು ಇಳಿಯಬಾರ್ದು ಅಂತ. ವಾಹನ ನಿಲುಗಡೆಯನ್ನು ಅನುಮತಿಸಿರುವ ಸಂದರ್ಭ. ವಾಹನ ನಿಲುಗಡೆಯನ್ನು ಅನುಮತಿಸಿರುವ ಸಂದರ್ಭ ಪಾರ್ಕಿಂಗ್ ನಿಷೇಧಿಸದ ಸ್ಥಳದಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ. ವಾಹನಗಳಿಗೆ ಇಂಧನವನ್ನು ತುಂಬಿಸುವಾಗ ಧೂಮಪಾನ ಮಾಡಬಾರದು. ಸೊ ಗಾಡಿಗಳಿಗೆ ಡೀಸೆಲ್ ಪೆಟ್ರೋಲ್ ಏನು ಹಾಕ್ಸ್ತೀವಲ್ಲ ಅಂಥ ಟೈಮಲ್ಲಿ ಬೀಡಿ ಸಿಗರೇಟ್ ಅದು ಸೇದಬಾರ್ದು, ಧೂಮಪಾನ ಮಾಡಬಾರ್ದು ಅಂತ. ಮೊಬೈಲ್ ಫೋನನ್ನು ಯಾವ ಸಮಯದಲ್ಲಿ ಉಪಯೋಗ ಮಾಡಬಾರ್ದು? ಮೊಬೈಲ್ ಯಾವಾಗ ಉಪಯೋಗ ಮಾಡಬಹುದು ಅಂದರೆ ವಾಹನವನ್ನು ಚಾಲನೆ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ ಆದರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಓವರ್ಟೇಕಿಂಗ್ ನಿಷೇಧಿಸಿರುವ ಸಂದರ್ಭ. ಓವರ್ಟೇಕಿಂಗ್ ಯಾವಾಗ ಮತ್ತೆ ನಿಷೇಧಿಸಿದ್ದಾರೆ ಅಂದರೆ ಮುಂಬರುವ ರಸ್ತೆಯು ಸರಿಯಾಗಿ ಕಾಣಿಸದಿರುವಾಗ, ನಮಗೆ ಮುಂದೆ ರೋಡ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಅಂಥ ಟೈಮಲ್ಲಿ ಕೂಡ ಓವರ್ಟೇಕಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಸ್ನೇಹಿತರೆ ನಮ್ಮ ಇಂದಿನ ರಸ್ತೆ ಸಂಚಾರಿಗಳ ಕೆಲವು ಪ್ರಶ್ನೋತ್ತರಗಳು. ಸೊ ಇನ್ನೂ ಬಹಳಷ್ಟು ಪ್ರಶ್ನೋತ್ತರಗಳಿದ್ದಾವೆ. ಸೊ ನಾನು ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಈ ಒಂದು ಕ್ವಶನ್ ಆನ್ಸರ್ಗಳು ನೋಡುವ ಇಂಟ್ರೆಸ್ಟ್ ಇದೆಯಾ ಅಂತೇಳಿ ನಾನು ಅನ್ಕೋತೀನಿ. ಸೊ ಇಂಟ್ರೆಸ್ಟ್ ಏನಾರು ಇದ್ದರೆ ಮುಂದಿನ ವಿಡಿಯೋ ನೀವು ಬಹಳಷ್ಟು ಪ್ರಶ್ನೋತ್ತರಗಳು ಮಾಡಬೇಕು ಇಲ್ಲ ಬ್ಯಾಡವ ಅಂತೇಳಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಒಂದು ಲೈಕ್ ಮಾಡುವ ಮುಖಾಂತರ, ಜೊತೆಗೆ ಕಾಮೆಂಟಲ್ಲಿ ತಿಳಿಸುವ ಮುಖಾಂತರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಹೊಸಬರು ಯಾರಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.